ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಮೈಂಡ್ ಮ್ಯಾಪಿಂಗ್ ಬಗ್ಗೆ. ಮೈಂಡ್ ಮ್ಯಾಪಿಂಗ್ ನೆನಪು ಇಲ್ಲದೆ ಇರೋರಿಗೆ, ಮರೆಗುಳಿತನ ಇರೋರಿಗೆ ಹೆಲ್ಪ್ ಆಗುವಂತಹ ಒಂದು ಸುಲಭ ವಿಧಾನ. ಬನ್ನಿ ಹಾಗಾದರೆ ಮಹಿಳೆಯರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ನೋಡೋಣ. ಮಹೇಶ್ ಅವರೇ, ಈಗ ಸ್ಟ್ರೆಸ್ಫುಲ್ ಲೈಫಲ್ಲಿ ಮಹಿಳೆಯರಿಗೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಇದೆ. ಏನಂದರೆ ನೆನಪಿರಲ್ಲ, ಏನೋ ಮಾಡ್ತೀವಿ, ಏನೋ ಮಾಡ್ಬೇಕಂತ ಪ್ಲ್ಯಾನ್ ಹಾಕೊಂಡಿರ್ತೀವಿ, ಬಟ್ ಅದೇನೋ ಮರ್ತು ಬಿಡ್ತೀವಿ. ಸೊ ಮಹಿಳೆಯರಿಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅಂತ, ಮೈಂಡ್ ಮ್ಯಾಪಿಂಗ್ ಯೂಸ್ಫುಲ್ ಆಗುತ್ತಾ ಅಂತ? ಇಲ್ಲ, ಈ ಮೈಂಡ್ ಮ್ಯಾಪಿಂಗ್ ಅನ್ನೋದು ನಾನು ಆಗಲೇ ಹೇಳಿದಾಗ ಎಲ್ರಿಗೂ ಉಪಯೋಗ ಆಗುತ್ತೆ. ಅವ್ರು ಏನು ಮಾಡಬೇಕು ಅನ್ನೋ ಒಂದು ನಿರ್ದಿಷ್ಟ ಚಟುವಟಿಕೆ ಅವ್ರದ್ದು, ಅದನ್ನು ಖಂಡಿತ ಮ್ಯಾಪ್ ಮಾಡ್ಕೋಬೋದು. ಈಗ ನೋಡಿ, ಉದಾಹರಣೆಗೆ ನಾನು ಈಗ ಈ ಮೈಂಡ್ ಮ್ಯಾಪಿಂಗಲ್ಲಿ ಅವ್ರು ಏನು ಮಾಡಬೇಕು ತುಂಬ ಪ್ರಮುಖವಾಗಿ ಅನ್ನೋದು ಒಂದು ಸೆಂಟ್ರಲ್ ಐಡಿಯಾ ಆಗಿರುತ್ತೆ. ಅದು ಬೇರೆ ಬ್ರಾಂಚಸ್ಸು, ಸಬ್ ಬ್ರಾಂಚಸ್ ಎಲ್ಲ ಬರುತ್ತೆ. ಮಹಿಳೆಯರಿಗೆ ತುಂಬ ಪ್ರಮುಖವಾದ ತೊಂದರೆ ಏನಾಗುತ್ತೆ ಅಂದರೆ, ಅದು ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅವ್ರ ಜೀವನದಲ್ಲಿ 70% ಟೆನ್ಷನ್ ಅದರಲ್ಲೇ ಇರುತ್ತೆ. ಸೊ ಆ 70% ಟೆನ್ಷನ್ನ ತುಂಬ ಸುಲಭ ಮಾಡ್ಕೊಳ್ಳೋಕ್ಕೆ ಅವರು ಈ ಮೈಂಡ್ ಮ್ಯಾಪಿಂಗ್ನ ಅವ್ರ ಮಕ್ಕಳ ಜೊತೆ ಕೂತು ಸ್ವಲ್ಪ ಕಲಿತು ಅದನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡೋ ಥರ ಆದರೆ, ಆ ಮಕ್ಕಳು ಸ್ವಲ್ಪ ದಿವಸ ಅದನ್ನು ಕೂತು ಪ್ರಾಕ್ಟೀಸ್ ಮಾಡೋ ಥರ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನು ಅವ್ರಿಗೆ ಸಹಾಯ ಬೇಕಿಲ್ಲ ಅಂತ ನನ್ನ ಭಾವನೆ. ಅದರಲ್ಲೇ ಅವ್ರ ಮುಕ್ಕಾಲು ಟೆನ್ಷನ್ ಕಡಿಮೆ ಆಗೋಗುತ್ತೆ. ಸೊ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತಾ ಇದು ಮೈಂಡ್ ಮ್ಯಾಪಿಂಗ್? ಇದು ಖಂಡಿತ. 11 ವರ್ಷ ಮೇಲ್ಪಟ್ಟವರು ನನ್ನ ತರಬೇತಿಗಳಿಗೆ 60-65 ವರ್ಷದವರೆಲ್ಲ ಬಂದಿರೋ ಉದಾಹರಣೆ ಇದೆ. ಸೊ ಸೈನ್ಸ್ ಸ್ಟೂಡೆಂಟ್ಸಿಗೆ ಹೆಂಗೆ ಕಷ್ಟ ಆಗುತ್ತಾ ಅಂತಂದರೆ, ಯಾಕಂದರೆ ಅಲ್ಲಿ ಸೈನ್ಸ್ ಅಂದಮೇಲೆ ಅಲ್ಲಿ ಗಣಿತದ್ದು ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಸೊ BSc ಸ್ಟೂಡೆಂಟ್ಸ್ ಇರ್ಬೋದು, ಸೈನ್ಸ್ ಮಾಡಿರುವಂಥ ಸ್ಟೂಡೆಂಟ್ಸಿಗೆ ಯಾವ ರೀತಿ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ? ಇಲ್ಲ, ಇದು ನಾವು ಈಗ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕೂಡ ಈ ಒಂದು ತರಬೇತಿ ಕಾರ್ಯಕ್ರಮ ನೀಡ್ತಾ ಇದ್ದೀವಿ. ಇದು ನಾವು ಮ್ಯಾಥಮೆಟಿಕ್ಸ್ಗೆ ಆಗಲ್ಲ ಅಂದ ತಕ್ಷಣ ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗೂ ಇದು ಖಂಡಿತ ಆಗೋದ್ರಿಂದ ಅವ್ರಿಗೆ ಬೇರೆ ನಾವು ಈಗ ಇದರಲ್ಲಿ ಬೇರೆ ಬೇರೆ ಥರ ಸಿಂಬಲ್ಸು, ಕೋಡ್ಸು ಎಲ್ಲ ಉಪಯೋಗಿಸೋದ್ರಿಂದ ಅವ್ರಿಗೆ ಇದು ತುಂಬ ಸುಲಭ ಆಗುತ್ತೆ. ಓಕೆ ಮಹೇಶ್ ಅವರೇ, ಕಾಲರ್ ರೆಡಿ ಇದ್ದಾರೆ ಮೈಂಡ್ ಮ್ಯಾಪಿಂಗ್ ಬಗ್ಗೆ ಕೇಳೋದಕ್ಕೆ. ಬೆಳಗಾವಿಯಿಂದ ಚೆನ್ನಮ್ಮ ಅವ್ರು ಕರೆ ಮಾಡಿದ್ದಾರೆ. ಬೆಳಗಾವಿಯಿಂದ ಹೇಳಿ ಚೆನ್ನಮ್ಮ ಅವರೇ, ಏನು ಕೇಳಬೇಕಿತ್ತು ಮೈಂಡ್ ಮ್ಯಾಪಿಂಗ್ ಬಗ್ಗೆ? ಹಲೋ ಮೇಡಮ್, ನಮ್ಮ ಪಾಪು ಇದೆ 4 ವರ್ಷದ್ದು. ಈಗ LKG ಹೋಗ್ತಿತ್ತು, ಈ ವರ್ಷ LKG ಮುಗೀತು. ಎಷ್ಟು ಏನು ಹೇಳಿದ್ರು ಇದು ಅಭ್ಯಾಸ ಬಗ್ಗೆ ಏನು ಮಾಡಲ್ಲ, ಮಾತಾಡಿದ್ದನ್ನ ಮಾತ್ರ ಚೆನ್ನಾಗಿ ನೆನಪಿಟ್ಕೊತಾಳೆ. ಎಷ್ಟು ವರ್ಷ ಹೇಳಿದ್ರಿ ಮಗುಗೆ? 4.5 ವರ್ಷ. ಮಹೇಶ್ ಅವ್ರು ಹೇಳ್ತಾರೆ ಪುಟ್ಟ ಮಗು 4.5 ವರ್ಷ. 4 ವರ್ಷದವರಿಗೆ ಅದು ಚೆನ್ನಮ್ಮನವ್ರು ಹೇಳೋದು ಕೇಳಿದ್ರೆ ಚೆನ್ನಮ್ಮನವರೇ ಬಂದು ಟ್ರೈನಿಂಗ್ ತಗೋಬೇಕಿಲ್ಲಿ. ಸೊ ಅದು ತಗೊಂಡಾಗ ಖಂಡಿತ ಅವ್ರಿಗೆ ಅವ್ರ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ಪ್ರಯೋಜನಕಾರಿ ಆಗುತ್ತೆ. ಚೆನ್ನಮ್ಮ ಅವರೇ, ಮಗು ತುಂಬಾ ಚಿಕ್ಕ ಮಗು ಅಲ್ವಾ, 4.5 ವರ್ಷ, ಈಗಲೇ ಪ್ರೆಷರ್ ಹಾಕೋದು ಸರಿಯಲ್ಲ. ಸೊ ಅದು ಅಂದ್ರೆ ನಾವ್ ಏನ್ ಮಾತಾಡ್ತೀವಿ ಅದ್ ಕುತ್ಕೊಂಡ್ ಎಲ್ಲ ಕೇಳಿಸ್ಕೊಂಡು ಅದ್ ವಾಪಸ್ ಇನ್ನು 2 ತಿಂಗಳ ಮೇಲಾದ್ರೂ ಅದನ್ನ ನೆನಪಿಸ್ಕೊತಾಳೆ. ಓಕೆ ಓಕೆ. ಈಗ ನಾಗೇಶ್ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಾಗೇಶ್ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನಿದೆ, ಏನ್ ಕೇಳ್ಬೇಕಿತ್ತು ಹೇಳಿ. ಇಲ್ಲ ಮೇಡಮ್, ಇವಾಗ ಓದೋಕ್ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ ಹೇಳ್ಕೊಡಿ. ಅವಾಗ ನಾವ್ ಯಾವ ತರ ಓದಿದ್ರೆ ಸ್ವಲ್ಪ ಮೈಂಡ್ ಇದಾಗುತ್ತೆ ಅಂತ ಸ್ವಲ್ಪ ಕೇಳ್ಬೇಕಾಗಿತ್ತು. ಇದು ಕಾನ್ಸಂಟ್ರೇಷನ್ ಅನ್ನೋದು ಭಾಳ ಮುಖ್ಯವಾಗಿದೆ ಇದರಲ್ಲಿ. ಯಾಕಂದರೆ ನೀವು ಒಂದು ಸಲ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮೈಂಡ್ ಮ್ಯಾಪ್ನ ನೀವೇ ಪ್ರಿಪೇರ್ ಮಾಡಿರ್ತೀರ. ಸೊ ನೀವೇ ಪ್ರಿಪೇರ್ ಮಾಡಿರೋದ್ರಿಂದ ಅದು ನಿಮ್ಮ ಒಂದು ಸಲ ಕಾನ್ಸಂಟ್ರೇಷನ್ನು ನಿಮ್ಮ ಒಂದು 10-15 ಸಲ ನೀವು ಯಾವಾಗ ರಿವಿಷನ್ ಮಾಡಬೇಕೋ ಆವಾಗ ನಿಮ್ಮ ಕಾನ್ಸಂಟ್ರೇಷನ್ ತುಂಬ ಅವಶ್ಯಕತೆ ಏನಿರಲ್ಲ, ಸುಲಭವಾಗಿ ರಿವೈಸ್ ಮಾಡ್ಬೋದು. ಬಟ್ ಅವಾಗ ಒಂದೇ ಸತಿ ನಮಗೆ ಮ್ಯಾಥಮೆಟಿಕ್ಸ್ ಇವಾಗ ಮಾಡೋವಾಗ ಆಯ್ತು, ಮತ್ತೆ ಯಾವ್ದೇ ಯಾವ ಡಿಫಿಕಲ್ಟ್ ಸಬ್ಜೆಕ್ಟ್ ಓದೋವಾಗ ಆಯ್ತು, ಸಡನ್ಲಿ ನಮಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಸರ್. ಇವಾಗ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂತ ನಾವು? ಅಲ್ಲ, ನಾನು ಆಗಲೇ ಹೇಳಿದೆ ಮ್ಯಾಥಮೆಟಿಕ್ಸ್ಗೆ ಇದ್ರ ಪ್ರಯೋಗ ತುಂಬ ಆಗೋದಿಲ್ಲ. ಆದರೆ ಬೇರೆ ಸಬ್ಜೆಕ್ಟ್ಸ್ಗೆ ಖಂಡಿತ ನೀವು ಒಂದು ಸಲ ಕಾನ್ಸಂಟ್ರೇಟ್ ಮಾಡಿ ಓದುವಾಗ ನಿಮ್ಮ ಪೂರ್ತಿ ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದರೆ ಓದೋಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಸಲ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಇನ್ನು 10-15 ಸಲ ಕಾನ್ಸಂಟ್ರೇಟ್ ಮಾಡೋದು ತಪ್ಪುತ್ತೆ. ಓಕೆ, ಧಾರವಾಡದಿಂದ ಪ್ರಕಾಶ್ ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ, ಹೇಳಿ ಏನು ಕೇಳಬೇಕಿತ್ತು? ಮೇಡಮ್, ನಮ್ಮ ಹುಡುಗಂದು ಸ್ವಲ್ಪ ಕೇಳ್ಬೇಕು ಮೇಡಮ್. ಕೇಳಿ ಮೇಡಮ್, ಸ್ವಲ್ಪ ಓದ್ತಾನ್ರಿ ಮೇಡಮ್, ಆದ್ರೆ ಅವನಿಗೆ ನೆನಪಿನ ಶಕ್ತಿ ಬಹಳ ಕಡಿಮೆ ಇದೆ ಮೇಡಮ್. ಎಷ್ಟು ವರ್ಷ ನಿಮ್ಮ ಹುಡುಗನಿಗೆ? ಅವನಿಗೆ 12 ವರ್ಷ ಮೇಡಮ್. 12 ವರ್ಷ ಅಂತ. 12 ವರ್ಷದ ಮಕ್ಕಳಿಗೆ ಅದು ನೆನಪಿನ ಶಕ್ತಿ ಅಂದರೆ ಪ್ರಕಾಶ್ ಅವರೇ, ಅದು ನೆನಪಿನ ಶಕ್ತಿಲಿ ಅವರು ಯಾವ ರೀತಿ ಏನನ್ನು ಜ್ಞಾಪಕ ಇಟ್ಕೊಳ್ತಾರೆ ಅನ್ನೋದು ತುಂಬ ಮುಖ್ಯ. ಆದರೆ ನೀವು ಅವ್ರಿಗೆ ಓದೋದನ್ನು ಹೇಳ್ಕೊಟ್ಟಿರ್ತೀರ, ಬಟ್ ಜ್ಞಾಪಕ ಇಟ್ಕೊಳ್ಳೋದು ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು ಅನ್ನೋದನ್ನು ನೀವು ಹೇಳ್ಕೊಟ್ಟಿರಲ್ಲ, ಆಮೇಲೆ ಅವರು ಸ್ಕೂಲಲ್ಲೂ ಹೇಳ್ಕೊಟ್ಟಿರಲ್ಲ, ಅದನ್ನು ನಾವು ಹೇಳ್ಕೊಡ್ತೀವಿ. ನಿಮ್ಮ ಮಗು ಈ ಒಂದು ಮೈಂಡ್ ಮ್ಯಾಪಿಂಗ್ ತರಬೇತಿ ತೊಗೊಂಡ್ರೆ ನಿಮ್ಮ ನೆನಪು ಇಟ್ಕೊಳ್ಳಲ್ಲ ಅನ್ನೋ ಒಂದು ಚಿಂತೆ ಖಂಡಿತ ದೂರ ಆಗುತ್ತೆ. ಓಕೆ, ಬೆಂಗಳೂರಿಂದ ಪುನೀತ್ ಕರೆ ಮಾಡಿದ್ದಾರೆ. ಪುನೀತ್ ಅವರೇ, ಹೇಳಿ. ಮೇಡಮ್, ಇದು ನಾನು BCom ಓದ್ತಾ ಇದ್ದೀನಿ.
ಅದನ್ನ ಎಷ್ಟು ಸಲ ಓದಿದ್ರು ತಲೆಗತ್ತಲ್ಲ. ಅದು ನಾನು ಬರ್ದಿ ಪ್ರಾಕ್ಟೀಸ್ ಮಾಡ್ತೀನಿ, ಆದ್ರೂ ತಲೆಗತ್ತಾ ಇಲ್ಲ. ಓಕೆ, ಅದಕ್ಕೇನಾದ್ರು ಪ್ರಿಕಾಷನ್ಸ್ ಇದೆಯಾ? ಪುನೀತ್ ಅವರೇ, ನೀವು ಬರ್ದು ಪ್ರಾಕ್ಟೀಸ್ ಮಾಡೋವಂಥ ಒಂದು ದೊಡ್ಡ ಸಾಹಸ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಒಂದೇ ಒಂದು ಸಲ ಈ ಮೈಂಡ್ ಮ್ಯಾಪಿಂಗ್ ಮುಖಾಂತರ ಒಂದು ಸಲ ನೀವು ತುಂಬ ನಿರ್ದಿಷ್ಟವಾದ ನಿಖರವಾದ ಮೈಂಡ್ ಮ್ಯಾಪ್ ಮಾಡಿದ್ರೆ ಖಂಡಿತ ನೀವು ಬರ್ದು ಪ್ರಾಕ್ಟೀಸ್ ಮಾಡೋದು ತಪ್ಪುತ್ತೆ. ಇದ್ರ ಕಡೆ ಅವಾಗ ಗಮನ ಹರಿಸಿದ್ರೆ ಸಾಕು. ಸುಮ್ಮನೆ ನೋಡ್ತಾ ನೀವು ಟಿ ವಿ ನೋಡ್ತಾ ಕೂಡ ಬೇಕಾದರೂ ರಿವೈಸ್ ಮಾಡ್ಬೋದು. ಅದು ಯಾವಾಗ ಅಂದರೆ ಒಂದು ಸಲ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಮೈಂಡ್ ಮ್ಯಾಪ್ ಮಾಡಿರೋದನ್ನು ನೀವು ಯಾವಾಗ ಬೇಕಾದ್ರೂ, ನೀವು ಕಾರಲ್ಲಿ ಹೋಗ್ತಾ ಇದ್ದಾಗ ಬೇಕಾದ್ರೂ ನೋಡ್ಬೋದು, ಟಿ ವಿ ನೋಡ್ತಾ ಇದ್ದಾಗ ಬೇಕಾದ್ರೂ ನೋಡ್ಬೋದು, ಯಾವಾಗ ಬೇಕಾದ್ರೂ ರಿವೈಸ್ ಮಾಡ್ಬೋದು. ಓಕೆ, ಬಾಗಲಕೋಟೆಯಿಂದ ಪ್ರಹ್ಲಾದ್ ಕರೆ ಮಾಡಿದ್ದಾರೆ. ಹೇಳಿ ಪ್ರಹ್ಲಾದ್ ಅವರ ಏನು ಸಮಸ್ಯೆ ಅಥವಾ ಏನು ಕೇಳಬೇಕಿತ್ತು? ಹಲೋ ಮೇಡಮ್, ಏನೋ ನಾವು ಓದಿದೊಂದು ಏನು ತಿಳಿಯಾಗ. ಏನು ಓದ್ತಾ ಇದ್ದೀರಾ ಪ್ರಹ್ಲಾದ್? ನಾ PUC ಓದ್ತಾ ಇದ್ದೀನಿ. PUC ಏನು ಸಬ್ಜೆಕ್ಟು? ಆರ್ಟ್ಸ್ ತಗೊಂಡಿದ್ದೀರಾ ಮಹೇಶ್ ಅವರೇ? ಪ್ರಹ್ಲಾದ್ ಅವರೇ, ಆರ್ಟ್ಸ್ ಇದು ಆರ್ಟ್ಸ್ ಅವ್ರಿಗಂತೂ ಇದು ತುಂಬ ಉಪಯೋಗಕಾರಿ. ಯಾಕಂದರೆ ಆರ್ಟ್ಸಲ್ಲಿ ನೀವು ಏನೇ ಓದಬೇಕಾದ್ರೂ ತುಂಬ ಪುಟಗಟ್ಟಲೆ ಇರುತ್ತೆ. ಸೊ ಇದನ್ನು ಆ ಪುಟಗಟ್ಟಲೆ ಇರೋದನ್ನು ಯಾವ ರೀತಿ ನೀವು 15-20 ಪೇಜಸ್ ಇರೋದನ್ನು ಆ ಟೆಕ್ಸ್ಟ್ನ ಯಾವ ರೀತಿ ಒಂದೇ ಪೇಜಿಗೆ ತಂದು ಆ ಒಂದು ಪೇಜಿಂದ ನೀವು ಮತ್ತೆ ಯಾವ ರೀತಿ ರಿವೈಸ್ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಭಾಳ ಅದ್ಭುತವಾಗಿ ಮಾಡ್ಬೋದು. ಆ್ಯಂಡ್ ತುಂಬ ಸಾಕಷ್ಟು ಜನ ಈ ಆರ್ಟ್ಸ್ ಸ್ಪೆಷಲಿ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಇದ್ರ ಪ್ರಯೋಜನ ತುಂಬ ಪಡೆದಿದ್ದಾರೆ. ಓಕೆ, ಹರೀಶ್ ಹೊಸದುರ್ಗದಿಂದ ಕರೆ ಮಾಡಿದ್ದಾರೆ. ಹರೀಶ್ ಅವರೇ ಹೇಳಿ, ಏನು ಕೇಳಬೇಕಿತ್ತು ಹರೀಶ್ ಅವ್ರ? ಹಲೋ, ಹೇಳಿ ಹರೀಶ್, ಮಹೇಶ್ ಅವ್ರ ಹತ್ರ ಮಾತಾಡಿ. ಮೇಡಮ್, ನಮಗೆ ಕೆಮಿಸ್ಟ್ರಿ ಇಕ್ವೇಶನ್ಗಳು ಮತ್ತೆ ಫಿಸಿಕ್ಸ್ ಸೂತ್ರಗಳು ಜಾಸ್ತಿ ನಿಂತಿರಲ್ಲ, ಜಾಸ್ತಿನೇ ತನಕ ಏನ್ ಮಾಡ್ಬೇಕು? ಓಕೆ, ಇದು ನಿಮಗೆ ಈ ಸೂತ್ರಗಳಿಗೆಲ್ಲ ಅದನ್ನು ನೀವು ಸೂತ್ರಗಳು ಏನಿದೆ ಅದನ್ನು ಆ ರೀತಿಯೇ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ. ಬಟ್ ನಾವು ಇದರಲ್ಲಿ ಅದಕ್ಕೆ ತುಂಬ ಹತ್ತಿರವಾಗಿರೋದು ನೀವು ಸಾಮಾನ್ಯವಾಗಿ ನಿತ್ಯ ಜೀವನದಲ್ಲಿ ಉಪಯೋಗಿಸುವಂಥ ಸಿಂಬಲ್ಸು, ಕೋಡ್ಸ್ ಅಂತೆಲ್ಲ ಇರುತ್ತೆ. ಇಂಥದನ್ನೆಲ್ಲ ನೀವು ಮೈಂಡ್ ಮ್ಯಾಪ್ ಮೇಲೆ ಯಾವ ರೀತಿ ಹಾಕಿ ಅದನ್ನು ಕಲಿಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಅದನ್ನೆಲ್ಲ ಉಪಯೋಗಿಸಿದಾಗ ನಿಮಗೆ ಮತ್ತೆ ರಿವೈಸ್ ಮಾಡೋದು, ಜ್ಞಾಪಕ ಇಟ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಓಕೆ, ಬಸವರಾಜ್ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಹೇಳಿ, ಏನು ಕೇಳಬೇಕಿತ್ತು? ಓಕೆ, ಅದೇ ಈಗ ತುಂಬ ಜನ ಕೇಳಿದ್ರು ನಂಗೆ ಸೂತ್ರಗಳು ನೆನಪಿರಲ್ಲ ಅಂತ. ಸೂತ್ರಗಳು ನೆನಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಸೊ ಅಂಥವ್ರಿಗೆ ಮೈಂಡ್ ಮ್ಯಾಪಿಂಗಲ್ಲೇ ಯೂಸ್ ಆಗುತ್ತಾ ಅಂತ ಅಂದರೆ ಕಷ್ಟ. ನಾನು ಆಗಲೇ ಹೇಳಿ ಥಿಯರಿಟಿಕಲಿ ಓದೋದು ಅದು ಬೇರೆ, ಬಟ್ ಸೂತ್ರಗಳನ್ನ ನೆನಪಿಟ್ಕೊಳ್ಳೋದಕ್ಕೂ ಕೂಡ ಇಲ್ಲ ಮೇಡಮ್. ಈಗ ಇದರಲ್ಲೂ ಕೂಡ ನಾವು ಈ ಕಲರ್ ಕೋಡ್ಸ್ ಅಂತ ಉಪಯೋಗಿಸ್ತೀವಿ. ಆ ಕಲರ್ ಕೋಡ್ಸಲ್ಲಿ ಈಗ ನೀವು ಆ್ಯಸಿಡ್ಗೆ ಒಂದು ಕಲರು, ಬೇಸ್ಗೆ ಒಂದು ಕಲರು, ಈ ಥರ ಎಲ್ಲ ನಾವು ಅದೊಂದು ಸ್ಟ್ಯಾಂಡರ್ಡೈಸ್ ಮಾಡಿದ್ರೆ ಕಲರ್. ಆಮೇಲೆ ಇದಕ್ಕೆ ಯಾವುದು ಒಂದು ಪ್ರಾಪಂಚಿಕವಾಗಿ ದರ್ ಇಸ್ ನೋ ಯೂನಿವರ್ಸಲ್ ಸ್ಟ್ಯಾಂಡರ್ಡ್. ಅವ್ರಿಗೆ ಬೇಕಾಗಿರೋ ಸ್ಟ್ಯಾಂಡರ್ಡ್ ಅವರೇ ಸೃಷ್ಟಿ ಮಾಡಿಕೊಂಡು ನಮಗೆ ಬೇಕಾಗಿರೋದು ಏನಂದರೆ ಬರೀ 3 ವಿಷಯ ಮಾತ್ರ: ರಿಜಿಸ್ಟ್ರಿಂಗ್, ರೀಕಾಲಿಂಗ್ ಆ್ಯಂಡ್ ರೀಪ್ರೊಡ್ಯೂಸಿಂಗ್. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅಲ್ಟಿಮೇಟ್ಲಿ ಅವ್ರ ಪರೀಕ್ಷೆಯಲ್ಲಿ ಯಾವ ರೀತಿ ಅದು ಏನು ಮಾರ್ಕ್ಸ್ ತಗೊಳ್ತಾರೆ. ಆಮೇಲೆ ನಮ್ಮ ಈ ಮೈಂಡ್ ಮ್ಯಾಪಿಂಗಲ್ಲಿ ನಾವು ಬರೀ ಕ್ಲಾಸ್ ರೂಮ್ ಒಳಗಡೆ ಮಾತ್ರ ಯೋಚನೆ ಮಾಡಲ್ಲ, ಇಟ್ ಈಸ್ ಬಿಯಾಂಡ್ ಕ್ಲಾಸ್ ರೂಮ್. ಅವ್ರ ನಿತ್ಯ ಜೀವನದಲ್ಲಿ, ಮುಂದಿನ ಜೀವನದಲ್ಲಿ, ಭವಿಷ್ಯದಲ್ಲಿ ಯಾವ ರೀತಿ ಅದನ್ನು ಅಳವಡಿಸ್ಕೊಂಡು ಅದ್ರ ಪ್ರಯೋಜನ ಪಡಿಬೋದು ಅನ್ನೋದನ್ನು ಈ ಒಂದು ಮೈಂಡ್ ಮ್ಯಾಪಿಂಗಲ್ಲಿ ಹೇಳ್ಕೊಡ್ತೀವಿ ನಾವು. ಸುದೀಪ್ ಬೆಂಗಳೂರಿಂದ ಕರೆ ಮಾಡಿದ್ರೆ. ಸುದೀಪ್ ಅವರೇ ಹೇಳಿ, ಏನು ಕೇಳಬೇಕಿತ್ತು? ಹಲೋ, ಹೇಳಿ ಸುದೀಪ್. ಹಲೋ ಮೇಡಮ್, ಅದೇ ನಂಗೆ ಸ್ವಲ್ಪ ತೊಂದರೆ. ಓದ್ಬೇಕಾದ್ರೆ ಎಲ್ಲ ಅರ್ಥ ಆಗತ್ತೆ, ಬಟ್ ಕೆಲವು ವಿಷಯಗಳು ಅಂದ್ರೆ ಅಕೌಂಟಿಂಗ್ ಇರುತ್ತಲ್ವಾ, ಪ್ರೊಸೀಜರ್ಸ್, ಅದನ್ನ ನೆನ್ಸ್ಕೊಳಕ್ ಬಹಳ ಕಷ್ಟ ಆಗತ್ತೆ. ಅಕೌಂಟಿಂಗ್ ಬಿಕಾಮ್ ಸ್ಟೂಡೆಂಟ್ ನೀವು ಈ ಅಕೌಂಟಿಂಗ್ ಪ್ರೊಸೀಜರ್ಸಿಗೂ ಕೂಡ ಆ ಪ್ರೊಸೀಜರ್ಸಲ್ಲಿ ಸಾಕಷ್ಟು ಸ್ಟೆಪ್ಸ್ ಇರುತ್ತಲ್ವಾ. ಈ ಸ್ಟೆಪ್ಸ್ನ ನಾವು ಆ ಸ್ಟೆಪ್ಸ್ನ ಯಾವ ರೀತಿ ನೀವು ಸಿಂಪ್ಲಿಫೈ ಮಾಡಿ ಜ್ಞಾಪಕ ಇಟ್ಕೋಬೇಕು ಅನ್ನೋದನ್ನ ಈ ಒಂದು ತರಬೇತಿಲಿ ಹೇಳ್ಕೊಡ್ತೀವಿ. ತರಬೇತಿ ಎಲ್ಲಿ ನೀವು ಶಿಬಿರ ನಡೆಸ್ಕೊಡ್ತೀರಾ ಸರ್ ಇದನ್ನ, ಇಲ್ಲಾಂದ್ರೆ ಎಲ್ಲಿ ಸಿಗುತ್ತೆ ಅದು ಅಂತ? ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಅಲ್ಲಿ ಈಗ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿ ನೀವು ಕರೆ ಮಾಡಿದಾಗ ನಾವು ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ನಡೆಸ್ತೀವಿ, ಬನಶಂಕರಿಲಿ ನಡೆಸ್ತೀವಿ, ಬೇರೆ ಬೇರೆ ಕಡೆ ನಡೆಸ್ತಾ ಇದ್ದೀವಿ. ನೀವು ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿಗೆ ಬಂದು ನೀವು ತರಬೇತಿ ತಗೋಬಹುದು. ಇಂಥ ಒಂದು ಕಾರ್ಯಕ್ರಮಗಳು ನಡೆಸ್ಕೊಡ್ಬೇಕು ಸರ್, ಯಾಕಂದ್ರೆ ಅದು ಸ್ಟೂಡೆಂಟ್ಸ್ಗಳಿಗೆ ಬಹಳ ಉಪಯೋಗಕಾರಿಯಾಗಿದೆ. ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸುದೀಪ್. ಅರುಣ್ ಈಗ ಗದಗಿಂದ ಕರೆ ಮಾಡಿದ್ದಾರೆ. ಅರುಣ್ ಅವರೇ ಹೇಳಿ, ಏನು ಕೇಳಬೇಕಿತ್ತು? ಅಲ್ಲ ಮೇಡಮ್, ಇದು ಎಲ್ಲಿ ಸರ ನೆನಪಿನ ಶಕ್ತಿ ಇರೋದು ಹೆಂಗೆ ಅಂತ ಕೇಳಬೇಕಾಗಿತ್ತು. ಅದಕ್ಕೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ ನಾನು. ಸೊ ಇದು ನೆನಪಿನ ಶಕ್ತಿ ಇಟ್ಕೊಳ್ಳೋಕ್ಕೆ ನಮ್ಮ ತಲೆಯಲ್ಲಿ ಏನಿರುತ್ತೆ, ಎಡಭಾಗದ ಮೆದುಳು, ಬಲಭಾಗದ ಮೆದುಳು, ಅದನ್ನು ನಾವು ಯಾವ ರೀತಿ ಸಂಯೋಜಿಸಿ ನಾವು ಜ್ಞಾಪಕ ಇಟ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯವಾಗಿರೋದು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಾವು ತರಬೇತಿಲಿ ಹೇಳ್ಕೊಡ್ತೀವಿ. ಓಕೆ, ಅಂದರೆ ಈಗ ಟ್ರಿಕ್ಸ್ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇದು ಒಂದು ಹೌದು ಕಾನ್ಸೆಪ್ಟ್. ಮೈಂಡ್ ಮ್ಯಾಪಿಂಗಿಗೆ ಒಂದ್ಸರಿ ಕಲ್ತ್ಕೊಂಡ್ರೆ
ಸೊ ಲೈಫ್ ಲಾಂಗ್ ಅವ್ರು ಏನಾದರೂ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದಾ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಇದಂತ? ಮೇಡಮ್ ಇದು ಈ ಮೈಂಡ್ ಮ್ಯಾಪಿಂಗ್ ಅನ್ನೋದು ಅವರು ಸೈಕ್ಲಿಂಗ್ ಕಲಿಯೋದು ಅಥವಾ ಸ್ವಿಮ್ಮಿಂಗ್ ಕಲಿಯೋ ಥರ ಇವರು ಒಂದು ಸಲ ಕಲ್ತ್ರೆ ಅವ್ರ ಜೀವನ ಪರ್ಯಂತ ಅದನ್ನು ಖಂಡಿತ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅಪಾರ್ಟ್ ಫ್ರಮ್ ಸ್ಟಡೀಸ್ ಖಂಡಿತ ಅವರು ನಾನು ಆಗಲೇ ಹೇಳಿದ ಥರ ಪ್ಲಾನಿಂಗ್, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಅವ್ರಿಗೇನೇ ಇದ್ರು ಈಗ ಯಾವುದೋ ಒಂದು ತೊಂದರೆ ಅನ್ನೋದಿದ್ರೆ ಅದು ತೊಂದರೆ ಅನ್ನೋದನ್ನು ಸೆಂಟ್ರಲ್ ಐಡಿಯಾ ಮಾಡಿಕೊಂಡು ಈ ತೊಂದರೆ ಕಾರಣ ಏನು, ಇದಕ್ಕೇನು ಪರಿಹಾರ ಇದೆ, ಇದನ್ನು ಯಾವ ರೀತಿ ನಾನು ಬಗೆಹರಿಸ್ಕೋಬೋದು, ಎಲ್ಲ ಒಂದು ವಿಷಯಕ್ಕೂ ಖಂಡಿತ ಮಾಡ್ಕೋಬೋದು. ಈಗ ಒಂದು ಯೋಜನೆ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಅದರಲ್ಲೂ ಅಷ್ಟೇ ಈ ಯೋಜನೆಗೆ ಪ್ಲಾನಿಂಗ್ಗೆ ಏನೇನು ಅಂಶಗಳು ಬೇಕಾಗಿದೆ ಅದಕ್ಕೆಲ್ಲ ನಾವು ಸಪ್ರೇಟ್ ಪ್ರೈಮರಿ ಬ್ರಾಂಚಸ್, ಸೆಕೆಂಡರಿ ಬ್ರಾಂಚಸ್ ಅಂತ ಮಾಡಿ ಖಂಡಿತ ಅಳವಡಿಸ್ಕೋಬೋದು. ಓಕೆ, ಹಿರಿಯೂರಿಂದ ರೇಖಾ ಕರೆ ಮಾಡಿದ್ದಾರೆ. ರೇಖಾ ಅವರೇ ಹೇಳಿ, ಏನು ಕೇಳಬೇಕಿತ್ತು? ಹಲೋ, ಕೇಳಿ ರೇಖಾ. ಹಲೋ ಮೇಡಮ್, ನಾನು ಡಿಗ್ರಿ ಮಾಡ್ತಾ ಇದ್ದೀನಿ. ನನಗೆ ಹೇಳಿ. ಹಲೋ, ನಾನು ಡಿಗ್ರಿ ಮಾಡ್ತಾ ಇದ್ದೀನಿ, ರೇಖಾ ಅಂತ ಹೇಳ್ಬಿಟ್ಟು. ನನಗೆ ಓದಿದ್ದೆಲ್ಲ ತುಂಬಾ ಮರ್ತೋಗುತ್ತೇವೆ. ಮರ್ತೋಗುತ್ತೆ. ಏನ್ ಮಾಡ್ತಾ ಇದ್ರಿ ಡಿಗ್ರಿ? ಯಾವ್ದು ಕಾಂಬಿನೇಷನು? ನಾನು ಇದು ಮೇಜರ್ ಕನ್ನಡ ತಗೊಂಡಿದ್ದೀನಿ. ಓಕೆ, ಆಪ್ಷನಲ್ ಕನ್ನಡ. ಹೌದು. ಓಕೆ, ಏನಂತೀರಾ? ನಾನು ಕನ್ನಡದಲ್ಲಿ ಸಾಕಷ್ಟು ಮೈಂಡ್ ಮ್ಯಾಪಿಂಗ್ ಬಗ್ಗೆ ವಿಶೇಷವಾಗಿ ರಿಸರ್ಚ್ ಮಾಡಿದ್ದೀನಿ ರೇಖಾ ಅವರೇ. ನೀವು ಇನ್ನೂ ಅದ್ರ ಬಗ್ಗೆ ಯಾವ ರೀತಿ ಜ್ಞಾಪಕ ಇಟ್ಕೋಬೋದು, ಅದನ್ನು ಎಷ್ಟೆಷ್ಟು ಕ್ಲಿಷ್ಟಕರ ಪದಗಳನ್ನ ನಾವು ಸಿಂಪ್ಲಿಫೈ ಮಾಡಿ ಉಪಯೋಗಿಸ್ಬೋದು ಅನ್ನೋದನ್ನು ನಾವು ನಾನು ಆಗಲೇ ಹೇಳಿದ ಥರ ನಿಮ್ಗೆ ಬೇಕಾಗಿರೋ ವಿಶೇಷವಾದ ಚಿಹ್ನೆಗಳ ಮುಖಾಂತರ, ಕೋಡ್ಗಳ ಮುಖಾಂತರ ಅದನ್ನು ಖಂಡಿತ ಜ್ಞಾಪಕ ಇಟ್ಕೊಳ್ಳೋ ಥರ ಮಾಡ್ಬೋದು. ಓಕೆ, ಟೋಟಲ್ ಆಗಿ ತುಂಬ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ ಇರ್ಬೋದು, ಗಣಿತ ಬಿಟ್ಟು ಎಲ್ಲ ವಿಷಯಗಳಿಗೂ ಇದು ಒಂದು ಹೆಲ್ಪ್ ಆಗುತ್ತೆ, ಉಪಯೋಗ ಆಗುತ್ತೆ. ಸೊ ಅಂದರೆ ಲೈಫಲ್ಲಿ ಸುಮ್ಮನೆ ಜನರಲ್ ಆಗಿ ಮನೆಯಲ್ಲಿ ನೆನ್ಪಿಟ್ಕೊಳ್ಳೋಂಥ ಇದು ಮೈಂಡ್ ಮ್ಯಾಪಿಂಗ್ ಹೊರತಾಗಿ ಏನಾದರೂ ಟ್ರಿಕ್ಸ್ ಇದಾವ ಅಂತ ಹೇಳ್ಕೊಳ್ಳಿ? ಇಲ್ಲ, ಖಂಡಿತ ಓದಿ ಬರೆಯೋದ್ರೆ ನೆನಪಾಗುತ್ತೆ ಅಂತಾರಲ್ಲ, ಅದೇ ಥರ ಏನಾದರೂ? ಅಲ್ಲ, ಈಗ ನೋಡಿ, ಅವರು ಒಂದು ಸಂಸಾರದಲ್ಲಿ ಒಂದು ತಿಂಗಳಲ್ಲಿ ಏನು ಮಾಡಬೇಕು ಅನ್ನೋ ಕೆಲಸ ಕೂಡ ಆ ತಿಂಗಳು, ಈಗ ನಾವು ಉದಾಹರಣೆಗೆ ಏಪ್ರಿಲ್ ಅಂತ ತಗೊಂಡ್ರೆ, ಏಪ್ರಿಲ್ ಅನ್ನೋದು ಒಂದು ಸೆಂಟ್ರಲ್ ಐಡಿಯಾ ಥರ ಮಾಡಿಕೊಂಡು ಅವರು ಏಪ್ರಿಲಲ್ಲಿ ಏನೇನು ಕೆಲಸ ಮಾಡಬೇಕು, ಯಾವ್ಯಾವ ವಾರದಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದ್ರದ್ದು ಒಂದು ಪ್ಲಾನಿಂಗ್ ಥರ. ಇದು ಒಂದು ಎಕ್ಸ್ರೇ, ನಮ್ಮ ಮೆದುಳಿನ ಒಂದು ಎಕ್ಸ್ರೇ. ಅದು ಏನು ಯೋಜನೆ ಮಾಡಿರ್ತಾರೆ ಆ ಪ್ಲಾನಿಂಗ್ದು, ಅದನ್ನ ಇಟ್ಕೊಂಡು ಅವರು ಈಗ ವಿಶೇಷವಾಗಿ ಗೃಹಿಣಿಯರು, ಆಮೇಲೆ ಕೆಲಸ ಮಾಡೋಂಥವ್ರಿಗಾದರೂ ಅಷ್ಟೇ ಕೂಡ ಅವರು ಅದನ್ನು ಅಡುಗೆ ಮನೇಲಿ ಪಿನ್ ಮಾಡ್ಕೊಂಡು ಮರ್ತೋದ್ರೂ ಕೂಡ ಅದ್ರ ಕಡೆ ಒಂದ್ಸಲ ನೋಡಿದಾಗ ಖಂಡಿತ ಜ್ಞಾಪಕ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ. ಮೈಂಡ್ ಮ್ಯಾಪಿಂಗ್ ಯಾವ ರೀತಿ ಯೂಸ್ಫುಲ್ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಮೈಂಡ್ ಮ್ಯಾಪಿಂಗ್ ನಿಜವಾಗ್ಲೂ ಅದ್ಭುತವಾದ ಕಾನ್ಸೆಪ್ಟ್ ಇದು. ವಿದ್ಯಾರ್ಥಿಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಎಲ್ಲರಿಗೂ ಯೂಸ್ ಆಗುವಂಥದ್ದು. ಓದೋಕ್ಕಷ್ಟೇ ಅಲ್ಲ, ಲೈಫಲ್ಲೂ ಕೂಡ ಯೂಸ್ ಮಾಡ್ಬೋದು ಈ ಮೈಂಡ್ ಮ್ಯಾಪಿಂಗ್. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.